ಹಳೆ ಪ್ರೇಮಿಯ ಕತೆ ಕೇಳಿ ಹೊಸ ಜೋಡಿ ಬ್ರೇಕಪ್ ಆದಂತಹ ಒಂದು ಕತೆ. ಆ ಕತೆ ಕ್ರೈಮ್ ಸ್ಟೋರಿಗೆ ಯಾಕೆ ಕನ್ವರ್ಟ್ ಆಗುತ್ತೆ ಈ ಒಂದು ಪ್ರೇಮ ಪ್ರಕರಣಗಳು ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಪ್ರಕರಣ ದೊಡ್ಡ ಸಾಕ್ಷಿ. ಸ್ನೇಹಿತರೆ, ಬೆಂಗಳೂರಿನ ಪ್ರಖ್ಯಾತ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ IT ಉದ್ಯೋಗಿಯ ಪ್ರೇಮ ಕತೆ ಸುಪಾರಿಗೆ ಹೋಗುತ್ತೆ. ಸುಪಾರಿಯಿಂದ ಕೆಲವೊಂದಷ್ಟು ಕ್ರೈಮ್ ಸಿನಾರಿಯೋಸ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಕಥೆಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಬೆಂಗಳೂರಿನಲ್ಲಿ IT ಉದ್ಯೋಗಿ, ಒಂದು ಪ್ರಖ್ಯಾತ ಕಂಪನಿಯಲ್ಲಿ IT ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಹೊರ ರಾಜ್ಯದ ಮಹಿಳೆ ಮತ್ತು ಹೊರ ರಾಜ್ಯದ ಹುಡುಗ, ಇವರಿಬ್ಬರ ಮಧ್ಯೆ ಪ್ರೇಮ ಸ್ಟಾರ್ಟ್ ಆಗುತ್ತೆ. ಈ ಪ್ರೇಮದ ಕತೆಗೆ ಹೋಗೋಕ್ಕಿಂತ ಮುಂಚೆ ಬೆಂಗಳೂರಿಗೆ ಕುಖ್ಯಾತಿ ಯಾಕೆ ಈ ವಿಚಾರದಲ್ಲಿ ಅಂತಂದರೆ, ಇಬ್ಬರು ಬೇರೆ ಬೇರೆ ರಾಜ್ಯದವರು, ಸುದ್ದಿ ಮಾತ್ರ ಬೆಂಗಳೂರಿನಲ್ಲಿ ನಡೆಯುತ್ತೆ. ಬೆಂಗಳೂರಿನಲ್ಲಿ ಈ ಕ್ರೈಮ್ ಸ್ಟೋರಿ ಆದಾಗ ಈ ರೀತಿ ಪ್ರಕರಣಗಳು ಬೆಂಗಳೂರಿಗೆ ಕಪ್ಪು ಚುಕ್ಕಿಯಾಗಿ ಕಾಣುತ್ತೆ. ಇರಲಿ, ಈ ಒಂದು ವಿಚಾರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಬ್ಬರು ಪ್ರೇಮಿಗಳು, ಆಕೆಯ ಹೆಸರು ಶ್ರುತಿ, ಆ ಹುಡುಗನ ಹೆಸರು ವಂಶೀಕೃಷ್ಣ. ಇವರಿಬ್ಬರು ಪ್ರೀತಿಯಲ್ಲಿ ಬೀಳ್ತಾರೆ. ಸ್ವಲ್ಪ ದಿನಗಳಾದ ಮೇಲೆ ಆಕೆ ತನ್ನ ಎಕ್ಸ್ ಬಾಯ್ ಫ್ರೆಂಡ್ನ ಸ್ಟೋರಿ ಹೇಳಲಿಕ್ಕೆ ಆರಂಭ ಮಾಡ್ತಾಳೆ. ಮದುವೆ ಆಗೋಕ್ಕೆ ಮುಂಚೆ ಎಲ್ಲ ಓಪನ್ ಆಗಿರಬೇಕು, ಯಾವುದು ಮುಚ್ಚುಮರ ಇರಬಾರ್ದು ಅನ್ನೋ ಕಾರಣಕ್ಕೆ ಅವಳು ತನ್ನಗಾದಂತಹ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳನ್ನ ಇವನ ಹತ್ರ ಶೇರ್ ಮಾಡ್ಕೊತಾಳೆ. ವಂಶೀಕೃಷ್ಣಗೆ ಯಾವ್ಯಾವ ವಿಚಾರದಲ್ಲಿ ಯಾವ್ಯಾವ ರೀತಿ ಒಬ್ಬ ಹುಡುಗನಿಗೆ ಬೇಜಾರಾಯಿತೋ ಏನೋ ಗೊತ್ತಿಲ್ಲ, ಇಲ್ಲ ನನಗೆ ಯಾಕೋ ಈ ಪ್ರೀತಿ ಪ್ರೇಮ ವರ್ಕೌಟ್ ಆಗ್ತಾ ಇಲ್ಲ, ಇಲ್ಲೇ ನಿಲ್ಲಿಸ್ಬಿಡೋಣ, ಪ್ರೀತಿ ಕಂಟಿನ್ಯೂ ಆಗೋದು ಬೇಡ, ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆ ಮಾತು ಹೇಳಿದಾಗ ಈಕೆಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ, ಆಕೆಯ ಖಾಸಗಿ ಫೋಟೋಗಳು, ವಿಡಿಯೋಗಳು ಆತನ ಫೋನಲ್ಲಿರುತ್ತೆ. ಇಲ್ಲಿ ಫಸ್ಟ್ ಕ್ರೈಮ್ ಇಲ್ಲೇ ಸ್ಟಾರ್ಟ್ ಆಗಿತ್ತು. ಎರಡನೇದು, ಅದನ್ನು ಡಿಲೀಟ್ ಮಾಡು ಅಂತ ಅವನ್ನ ಸರಿ, ಹೆಂಗು ನಾವಿಬ್ಬರು ಬಿಟ್ಬಿಟ್ಟಿದ್ದೀವಲ್ಲ, ನಾವು ಮೂವ್ ಆಗೋಣ, ಸೊ ಪ್ಲೀಸ್ ಡಿಲೀಟ್ ದಟ್ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಅಂದ್ಬಿಟ್ಟು ಸುಮಾರು ಬಾರಿ ಅವ್ನಿಗೆ ಹೇಳಿರ್ತಾಳೆ. ಆತ ಡಿಲೀಟ್ ಮಾಡಿರೋದಿಲ್ಲ. ಮಾಡಿದ್ದೀನಿ ಬಿಡು ಅಂತ ಹೇಳ್ತಿರ್ತಾನೆ. ಕೆಲವೊಂದು ಸರಿ ಮಾಡಲ್ಲ, ಏನೀಗ ಅಂತ ಇರ್ತಾನೆ. ಸೊ ಈ ವಿಚಾರಕ್ಕೆ ಅವರಿಬ್ಬರಿಗೂ ಜಗಳ ಅವಾಗ ಆಗ್ತಾನೆ ಇರುತ್ತೆ. ಆಕೆ ಮನೆಗೆ ಪೇಂಟ್ ಮಾಡೋಕ್ಕೆ ಒಂದಷ್ಟು 4-5 ಜನ ಲೇಬರ್ಸ್ ಬಂದಿರ್ತಾರೆ. ಆ ಲೇಬರ್ಸಲ್ಲಿ ಒಬ್ಬನ ಹೆಸರು ಸುರೇಶ. ಆ ಸುರೇಶನ ಪರಿಚಯ ಮಾಡ್ಕೊಂಡಿರ್ತಾಳೆ ಈ ಶ್ರುತಿ. ಪರಿಚಯ ಮಾಡಿಕೊಂಡು ಅವನಿಗೆ ಒಂದು ಸುಪಾರಿನ ಕೊಡ್ತಾಳೆ. ನೀನು ಅವ್ನ ಫೋನ್ನ ಕದ್ಕೋಬೇಕು, ಕದ್ದ ಮೇಲೆ ಅದನ್ನು ನನಗೆ ತಂದುಬಿಟ್ಟು ಕೊಡಬೇಕು, ಅದನ್ನು ತಂದು ಕೊಟ್ಟರೆ ನಿನಗೆ 1.5 ಲಕ್ಷ ಕೊಡ್ತೀನಿ. IT ಉದ್ಯೋಗಿ, ಒಳ್ಳೆ ಸಂಬಳ ಇರುತ್ತೆ. 1.5 ಲಕ್ಷ ದೊಡ್ಡ ಅಮೌಂಟ್ ಅಲ್ಲ. ತಿಂಗಳಿಗೆ 2 ಲಕ್ಷ 3 ಲಕ್ಷ ಇಸ್ಕೊಳ್ಳೋರಿಗೆ 1.5 ಲಕ್ಷ ಯಾವ ಲೆಕ್ಕ, ಒಂದು ತಿಂಗಳು ಸಂಪಾದನೆ ಬೇಡ ಬಿಡು, ಒಂದು ತಿಂಗಳು ದುಡ್ಡೇ ಬೇಡ ನನಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ 1.5 ಲಕ್ಷ ಕೊಡ್ತೀನಿ, ಅವ್ನ ಫೋನ್ ನನಗೆ ಇಸ್ಕೊಬರ್ಬೇಕು ಅಂತ. ಈ ವ್ಯಕ್ತಿ ಬೆಳ್ಳಂದೂರು ಈ ಬೋಗೇನಹಳ್ಳಿ ರಸ್ತೆಯಲ್ಲಿ ಬರಬೇಕಾದ್ರೆ ವಂಶೀಕೃಷ್ಣ ಬರ್ತಾ ಇರ್ತಾನೆ. ಬರಬೇಕಾದ್ರೆ ಸುರೇಶ ಆ್ಯಂಡ್ ಗ್ಯಾಂಗ್ ಹೋಗಿ ಆ ವ್ಯಕ್ತಿ ಬೈಕ್ನಲ್ಲಿ ಬರೋನಿಗೆ ಡಿಕ್ಕಿ ಹೊಡೆದು ಅವ್ನಿಗೆ ಬಡ್ದು ತಲೆಗಿಲೆಗೆಲ್ಲ ಜೋರಾಗಿ ಪೆಟ್ಟೊಡ್ದು ಅವ್ನ ಫೋನ್ನ ಕಿತ್ಕೊಂಡು ಆ ಫೋನ್ನ ಅವ್ನ ಕೈಯಿಂದ ಕಸ್ಕೊಂಡು ಹೊಟ್ಟೋಗ್ತಾರೆ. ಕಾರಲ್ಲಿ ಬಂದಿರ್ತಾರೆ, ಶಿಫ್ಟ್ ಡಿಸೈರ್ ಕಾರ್. ಆ ವ್ಯಕ್ತಿಗೆ ನಂಬರ್ ನೆನ್ಪಿಟ್ಕೊಂಡಿರ್ತಾನೆ ವಂಶೀಕೃಷ್ಣ. ನಾನು ಕಂಪ್ಲೇಂಟ್ ಕೊಡ್ತೀನಿ, ನನಗೆ ಹಿಂಗಾಯಿತು ಅಂತ ತನ್ನ ಹಳೆ ಪ್ರೇಮಿಗೆ ಹೇಳ್ತಾನೆ. ಈಗ ಅವಳು ಮಾಜಿ ಪ್ರೇಮಿನೇ. ಆ ಮಾಜಿ ಪ್ರೇಮಿಗೆ ಹೇಳ್ತಾನೆ. ಮಾಜಿ ಪ್ರೇಮಿ, ಅಯ್ಯೋ ಬೇಡ ಕಂಪ್ಲೇಂಟ್ ಎಲ್ಲ ಯಾಕೆ, ಸುಮ್ಮನೆ ಟೈಮ್ ವೇಸ್ಟು, ಪೊಲೀಸವರೆಲ್ಲ ಕರೆಕ್ಟಾಗಿ ತನಿಖೆ ಮಾಡಲ್ಲ, ಬೇಡ ಕಂಪ್ಲೇಂಟ್ ಬೇಡ ಅಂತಾಳೆ. ಮಾಡಿಸಿದವಳೆ ಅಲ್ವಾ, ಆ ಕಾರಣಕ್ಕೆ ಹಂಗಂತಾಳೆ. ಸೊ ಇವನು ಕಂಪ್ಲೇಂಟ್ ಕೊಡ್ತಾನೆ. ಇವನು ಏನೇ ಆದರೂ ಕನ್ವಿನ್ಸ್ ಆಗಲ್ಲ, ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಾಗ ಗೊತ್ತಾಗುತ್ತೆ ತನ್ನ ಮಾಜಿ ಪ್ರೇಮಿಯೇ ಈ ಕೆಲಸವನ್ನು ಮಾಡಿಸಿದ್ಲು. ಆ ಫೋನ್ನಲ್ಲಿ ಡಿಲೀಟ್ ಮಾಡು ಅನ್ನೋ ವಿಚಾರಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಸಾಕಾಗೋಗ್ತಿತ್ತು. ಇವತ್ತಿನ ಜನ್ರೇಷನ್ಗೆ ಪ್ರಾಬ್ಲಮ್ ಇಲ್ಲೇ ಯಾವುದು ಈಸಿಯಾಗಿ ಸಾಲ್ವ್ ಆಗುತ್ತೋ ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಂಡು, ಅದೇ ನಮಗೆಲ್ಲ ಹೇಳ್ತಾ ಇದ್ರು ಗೊತ್ತಾ, ಊಟ ಹಿಂಗೆ ತಿನ್ನೋದು ಒಂದೇ, ಆದರೆ ಹಿಂಗೆ ತಿನ್ನೋದು ಸುಲಭ, ಕಾಂಪ್ಲಿಕೇಟೆಡ್ ಮಾಡ್ಕೊ ಹಿಂಗೆ ಯಾಕೆ ತಿನ್ನೋಕೆ ಹೋಗಬೇಕು? ಇವತ್ತಿನ ಜನ್ರೇಷನ್ ಪ್ರಾಬ್ಲಮ್ ಅದು. ಸಣ್ಣಕ್ಕಿರೋ ಪ್ರಾಬ್ಲಮ್ಮು ಕೇಸ್ನ ಕ್ಲೋಸ್ ಮಾಡೋಂಥ ಪ್ರಾಬ್ಲಮ್ನ ಕೇಸ್ ಈಸಿಯಾಗಿ ಕ್ಲೋಸ್ ಆಗೋಗೋದು. ಸ್ಟೇಷನ್ಗೆ ಕರೆಸಿ ಡಿಲೀಟ್ ಮಾಡು ಅಂತ ಪೊಲೀಸ್ ಹೇಳ್ದಂಗೆ ಕೇಳ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟು ಹೋಗಿರೋನು. ಅಷ್ಟು ಚಿಕ್ಕದಾಗಿ ಸಾಲ್ವ್ ಆಗೋಂಥ ಪ್ರಾಬ್ಲಮ್ನ ಈಕೆ ಮೈ ಮೇಲೆ ಹೇಳ್ಕೊಂಡು ಇವತ್ತು ಕಂಬಿ ಎಣಿಸೋ ಸ್ಥಿತಿಗೆ ಬಂದಳು. ಆಲ್ಮೋಸ್ಟ್ ಹಾಫ್ ಮರ್ಡರ್ ಕೇಸು, ಸುಪಾರಿ ಕೇಸು, ಎಲ್ಲ ಕೇಸ್ಗಳು ಈಗ ಬೀಳ್ತವೆ. ಈಗ ಅವಳು ಬೇಲ್ ಮಾಡಿಸ್ಕೊಂಡು ಹೊರಗೆ ಬಂದು ಕೇಸ್ ಫೈಟ್ ಮಾಡಿ ಕೇಸ್ ಕ್ಲೋಸ್ ಆಗೋದು ಎಷ್ಟು ವರ್ಷನೋ. ಆಕೆ ಜೀವನನೇ ಬರ್ಬಾದ್ ಮಾಡ್ಕೊಬಿಡ್ಲಲ್ಲ. ಲಕ್ಷಣವಾಗಿದ್ದಾಳೆ ಹೆಣ್ಣುಮಕ್ಕಳು. ಆಮೇಲೆ ಈ ಒಂದು ತೀಟೆ ಇವತ್ತಿನ ಜನ್ರೇಷನಲ್ಲಿ ಒಂದು ದೊಡ್ಡ ತೀಟೆ ಅದು. ಖಾಸಗಿ ವಿಡಿಯೋಗಳನ್ನ ಮಾಡಿಟ್ಕೊಳ್ಳೋದು, ಖಾಸಗಿ ಫೋಟೋಸ್ನ ಇಟ್ಕೊಳ್ಳೋದು. ಯಾವ ದೊಡ್ಡ ಕಾರ್ಯ ಮಾಡ್ತಾ ಇದ್ದೀರಿ ನೀವು ಅಂತ, ಯಾವ ದೊಡ್ಡ ಕಾರ್ಯ ಮಾಡ್ತಾ ಇದ್ದೀರಿ ಅಂತ ಅದನ್ನು ವಿಡಿಯೋ ಇಟ್ಕೊತೀರಿ ನೀವು? ಈ ಪ್ರಪಂಚದಲ್ಲಿ ನೀನೇ ವೀರ ಶೂರ ಧೀರ ಅಂತನಾ? ದಿಸ್ ವಾಸ್ ಕಂಪ್ಲೀಟ್ಲಿ ರಾಂಗ್. ದಾರಿ ತಪ್ಪುತ್ತಾ ಇದೆ ಸಮಾಜ, ದಾರಿ ತಪ್ಪುತ್ತಾ ಇದೆ ಪೀಳಿಗೆ. ಇದಕ್ಕೆ ಹೇಗಾದರೂ
ಕಾನೂನು ಸುವ್ಯವಸ್ಥೆಯಿಂದ ಫುಲ್ ಸ್ಟಾಪ್ ಹಾಕೋಕ್ಕೆ ನನ್ನ ಪ್ರಕಾರ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಕಾರಣ ತಂದೆ ತಾಯಿಯರು ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟರೆ ಈ ರೀತಿ ನಡೆಯೋದಿಲ್ಲ ಅಂತ ನನಗನ್ಸುತ್ತೆ. ಅಪ್ಪ ಆ ಶ್ರುತಿಯನ್ನು ಹಾಕೋದು ಏನು ತಪ್ಪಲ್ಲ ಅಂತಲೂ ಅನಿಸುತ್ತೆ ಕೆಲವೊಂದು ಬಾರಿ. ಯಾಕೆಂದರೆ ಆಕೆಯ ಪ್ರೈವಸ್ ಫೋಟೋಸು ಅಂತಂದರೆ ಒಂದು ಭಯ ಇರುತ್ತಲ್ವ, ಸಾಮಾನ್ಯವಾಗಿ ಒಂದು ಭಯ ಇದ್ದೇ ಇರುತ್ತೆ. ನನ್ನ ಪ್ರೈವೇಟ್ ಫೋಟೋಸ್ ಇದೆ ಗುರು, ನನ್ನ ಜೀವನ ಬರ್ಬಾದ್ ಮಾಡಿಬಿಡ್ತಾನೆ ಇವ್ನು ನಂಬ್ಕೊಂಡ್ರೆ ಅನ್ನೋ ಭಯ ಇದ್ದೇ ಇರುತ್ತೆ. ಇದನ್ನು ಎಲ್ಲೂ ನಾವು ಜಡ್ಜ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಕಾನೂನು ಸುವ್ಯವಸ್ಥೆಯಲ್ಲಿ ಇವತ್ತು ಅರೆಸ್ಟ್ ಆಗಿದ್ದಾಳೆ, ಕಾನೂನು ಪರಿಪಾಲಕರಾದಂಥ ಪೊಲೀಸರು ಅರೆಸ್ಟ್ ಮಾಡಲೇಬೇಕಾದಂಥ ಸ್ಥಿತಿ. ಆಕೆ ಕರೆಕ್ಟಾಗಿ ಮಾಡಿದಳೋ, ನೈತಿಕವಾಗಿ ಮಾಡಿದಳೋ, ಅನೈತಿಕವಾಗಿ ಮಾಡಿದಳೋ ಎಲ್ಲ ಬೇರೆ ವಿಚಾರ. ನೋಡಿಕೊಂಡು ಮಾಡಿಕೊಂಡು ನಾವೇನು ಹೆಜ್ಜೆ ಆಗ್ತಾ ಇದೀವಿ, ಆ ಹೆಜ್ಜೆ ಸರಿಯಾಗಿದೆಯಾ ತಪ್ಪಿದೆಯಾ ಅನ್ನುವಂಥ ಒಂದಷ್ಟು ಸಣ್ಣ ಪರಿಜ್ಞಾನಗಳನ್ನ ತಲೆಯಲ್ಲಿ ಇಟ್ಕೋಬೇಕಾಗಿದೆ ಇವತ್ತು ಈ ಸಮಾಜ. ನನಗೆ ಈ ಥರ ಕ್ರೈಮ್ ಸ್ಟೋರಿಗಳು ಸ್ವಲ್ಪ ಇಂಟ್ರೆಸ್ಟ್ ಆಗಿರೋದ್ರಿಂದ ನಿಮ್ಗೆ ಆಗಾಗ ಈ ಥರ ಕ್ರೈಮ್ ಸ್ಟೋರಿಗಳ ರುಚಿನ ತೋರಿಸ್ತಾ ಇರ್ತೀನಿ. ನಾನೇನಂತ ದೊಡ್ಡ ಸ್ಟೋರಿ ಟೆಲ್ಲರ್ ಅಲ್ಲ, ಆದಷ್ಟು ಪ್ರಯತ್ನವನ್ನಂತೂ ಪಡ್ತೀನಿ. ನೋಡೋಣ ಈ ಕೇಸ್ ಎಲ್ಲಿಗೆ ಹೋಗುತ್ತೆ ಏನು ಅಂತ ಕಾದು ನೋಡಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಕೇಸು ಈಗ ಅವಳನ್ನು ಅರೆಸ್ಟ್ ಅಂತೂ ಮಾಡಿದ್ದಾರೆ, ಪೊಲೀಸರ ಹತ್ರ ತಗಲಾಕೊಂಡಿದ್ದಾಳೆ. ಸುರೇಶ್ ಆ್ಯಂಡ್ ಗ್ಯಾಂಗ್ 4 ಜನ ಅವರು ಕೂಡ ತಗಲಾಕೊಂಡಿದ್ದಾರೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಈ ನೆಲದ ಕಾನೂನಿಗೆ ಗೌರವಿಸಲೇಬೇಕು. ಶಿಕ್ಷೆ ಆಗಲಿ, ತಪ್ಪಿದಸ್ಥರಿಗೆ ಖಂಡಿತವಾಗಲೂ ಶಿಕ್ಷೆ ಆಗಲಿ. ಆದರೆ ಖಾಸಗಿ ಫೋಟೋ ವಿಡಿಯೋ ಮಾಡಿಟ್ಕೊಂಡಿದ್ದಲ್ಲ ಅವನ ಮೇಲೂ ದಯವಿಟ್ಟು ಆ್ಯಕ್ಷನ್ ತಗೋಬೇಕು. ಪಕ್ಷಪಾತ ನಡಿಬಾರ್ದು, ಗಂಡು ಹೆಣ್ಣಿನ ಸಮವಾಗೇ ನೋಡಬೇಕು. ಅವಳು ಹೇಗೆ ಸುಪಾರಿ ಕೊಟ್ಟಿತ್ತಪ್ಪ ಇವನು ಹಾಗೆ ಖಾಸಗಿ ವಿಡಿಯೋ ಮಾಡಿಟ್ಕೊಂಡಿರೋದು ತಪ್ಪು. ನಿಮ್ಮ ಖಾಸಗಿ 4 ಗೋಡೆ ಮಧ್ಯೆ ನಡೆಯೋದನ್ನ 4 ಗೋಡೆಲ್ಲೇ ಮುಚ್ಚಾಕೊಡ್ಬೇಕು. ಹೊರಗಡೆ ಫೋನಲ್ಲಿ ಇಟ್ಕೊತೀನಿ ಅದನ್ನ ಅನ್ನುವಂಥ ತೀಟೆ ಕೆಲಸ ಯಾವನು ಮಾಡ್ತಾನೆ ಅವನ ಒದ್ದು ಒಳಗಾಗ್ತದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ, ವಿಶ್ಲೇಷಣೆಗಳಿಗಾಗಿ, ಮಾಹಿತಿಗಳಿಗಾಗಿ ನಮ್ಮನ್ನು ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.